ಹಲೋ ವೀಕ್ಷಕರೇ, ಮಮತಾ ಫುಡೀಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಚಿಕನ್ ಪಾಪ್ಕಾರ್ನ್ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ನೋಡೋಣ. ಇದು ತುಂಬ ಟೇಸ್ಟಿ ಮತ್ತು ತುಂಬ ಮೇಲೆ ಕ್ರಿಸ್ಪಿ, ಒಳಗಡೆ ಸಾಫ್ಟಾಗಿರುತ್ತೆ. ತುಂಬ ಈಸಿ ಇದು ಮಾಡೋದು. ಬನ್ನಿ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ. ಪ್ಲೀಸ್ ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ಅರ್ಧ kg ಚಿಕನ್ನ, ಬೋನ್ಲೆಸ್ ಚಿಕನ್ನ ಈ ಥರ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ವಾಶ್ ಮಾಡಿ ನೀರೆಲ್ಲ ಒಟ್ಟೋಗೋ ಥರ ಸೋಸಿ ಇಟ್ಟಿದ್ದೀನಿ. ಈಗ ಇದಕ್ಕೆ 1 ಟೀ ಸ್ಪೂನು ಅಚ್ಚ ಖಾರದ ಪುಡಿ, 1 ಟೀ ಸ್ಪೂನು ವಿನಿಗರು, 1 ಟೀ ಸ್ಪೂನು ಸೋಯಾ ಸಾಸು, ಅರ್ಧ ಟೀ ಸ್ಪೂನು ಕಾಳು ಮೆಣಸಿನ ಪುಡಿ. ರುಚಿಗೆ ಉಪ್ಪು ನೋಡ್ಕೊಂಡು ಹಾಕ್ಕೋಬೇಕು. ನಾನು ಅರ್ಧ ಟೀ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ಈಗ ಅದಕ್ಕೆ ಒಂದು ಮೊಟ್ಟೆನ ಮಿಕ್ಸ್ ಮಾಡಿ ಚೆನ್ನಾಗಿ ಹಾಕ್ತಾಯಿದ್ದೀನಿ. ಈಗ 1 ಟೇಬಲ್ ಸ್ಪೂನು ಮೈದಾ ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ರೈಸ್ ಫ್ಲೋರು, ಕಾರ್ನ್ ಫ್ಲೋರ್ ಆದರೂ ಹಾಕ್ಕೋಬೋದು. ಹಾಕಿ ಎಲ್ಲ ಚೆನ್ನಾಗಿ ಕೋಟ್ ಕೊಡಬೇಕದು. ಎಲ್ಲ ಅದಕ್ಕೆ ಅಂಟೋ ಥರ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಆದಮೇಲೆ ಇದನ್ನು ರೆಫ್ರಿಜಿರೇಟರಲ್ಲಿ ಇಟ್ಬಿಟ್ಟು ಒಂದು 2 ಅವರ್ಸು ಅದು ನೆನೆಯೋಕ್ಕಿಡಬೇಕು. ಈಗ ನಾನು ಬ್ರೆಡ್ ಕ್ರಮ್ಸ್ ತೊಗೊಂಡಿದ್ದೀನಿ, ಅಂದರೆ 5 ಬ್ರೆಡ್ ಸ್ಲೈಸಸ್ನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಗರಿ ಆಗಿರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಒಣಗಿರೋ ಬ್ರೆಡ್ಡನ್ನೇ ತೊಗೊಂಡಿದ್ದೀನಿ. ಈಗ ಅದಕ್ಕೆ ಅರ್ಧ ಟೀ ಸ್ಪೂನು ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಈ ಥರ ಹಾಕೋದ್ರಿಂದ ಅದು ಸ್ವೀಟಾಗಿ ಸ್ಪೈಸಿ ಆಗಿರುತ್ತೆ. ಬ್ರೆಡ್ ಕ್ರಮ್ಸ್ ಸ್ವೀಟ್ ಇರುತ್ತಲ್ಲ, ಅದಕ್ಕೋಸ್ಕರ. ಈಗ ನಾನು ಫ್ರಿಜ್ಜಿಂದ ತೆಗೆದಿದ್ದೀನಿ ನೋಡಿ, ಇದು ಚಿಕನು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು, ಕೋಟಿಂಗ್ ಎಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ. ಈಗ ಇದನ್ನು ಬ್ರೆಡ್ ಕ್ರಮ್ಸಲ್ಲಿ ಒಂದೊಂದೇ ಹಾಕಿ ಚೆನ್ನಾಗಿ ಕೋಟ್ ಕೊಡ್ತಾಯಿದ್ದೀನಿ. ಅದು ಎಷ್ಟು ಚೆನ್ನಾಗಿ ನಾವು ಈ ಥರ ಕೋಟ್ ಕೊಡ್ತೀವೋ ನಮ್ದು ಅಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಅದು ಚಿಕನ್ ಪೀಸ್ಗೆ. ಈ ಥರ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೋಬೇಕು ನೋಡಿ. ಈ ಥರ ಕೋಟ್ ಕೊಟ್ಟಿದ್ದೀನಿ. ಇದನ್ನು ನಾವು ಏರ್ ಟೈಟ್ ಡಬ್ಬದಲ್ಲಿಟ್ಬಿಟ್ಟು ಒಂದು 3-4 ಡೇಸ್ ಹಾಗೆ ಮಾಡಿ ಯಾರಾದರೂ ಬಂದಾಗ ಅರ್ಜೆಂಟಾಗಿ ಮಾಡಿಬಿಟ್ಟು ಕೊಡ್ಬೋದು. ಇದೆಲ್ಲ ರೆಡಿ ಆಗಿದೆಯಲ್ಲ, ನಾನು ಒಂದು ಪ್ಲೇಟಲ್ಲಿ ಸೈಡ್ಗೆ ಇಟ್ಕೊಂಡು ಈಗ ಎಣ್ಣೆ ಕಾಯಕ್ಕಿಟ್ಟು, ಎಣ್ಣೆ ಕಾದಾದಮೇಲೆ ಈಗ ಚಿಕನ್ ಪೀಸ್ ರೆಡಿ ಮಾಡ್ಕೊಂಡಿದ್ದೀವಲ್ವ ಅದನ್ನೆಲ್ಲ ಹಾಕಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಫ್ಲೇಮು ಮೀಡಿಯಮ್ ಫ್ಲೇಮಲ್ಲಿರಬೇಕು. ಐ ಫ್ಲೇಮಲ್ಲಿಟ್ಟರೆ ಅದು ಒಳಗಡೆ ಹಸಿಯಾಗಿ ಹಂಗೆ ಇರುತ್ತೆ. ಎಣ್ಣೆ ಕಾದಾದ್ಮೇಲೆ ಬಿಡಬೇಕಿದು ನೋಡಿ. ಸ್ವಲ್ಪ ನೀಟಾಗಿ ಟರ್ನ್ ಮಾಡ್ಕೊತಾ ಇರಬೇಕು. ಈಗ ಆಗಿದೆ, ನಾನು ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಈಗ ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಳ್ಳೆ ಕ್ರಿಸ್ಪಿ ಆಗಿರುತ್ತೆ ನೋಡಿ. ಈಗ ಎಣ್ಣೆಯಿಂದ ತೆಗಿತಾ ಇದ್ದೀನಿ. ಎಷ್ಟು ಕಲರ್ಫುಲ್ ಆಗಿದೆ ಅಂತೇಳ್ಬಿಟ್ಟು. ಇದು ರೆಸ್ಟೋರೆಂಟಲ್ಲಿ ನಾವು ಹೋದಾಗೆಲ್ಲ ಇದೇ ಥರ ಪಾಪ್ಕಾರ್ನ್ ಕ್ರಿಸ್ಪಿ ಆಗಿದೆ ಅಂತ ತಿಂತೀವಲ್ವ, ಇದು ನಾವು ಮನೇಲಿ ಮಾಡ್ಕೊಳ್ಳಿ. ನಿಮ್ಗೆ ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ಎಷ್ಟು ಜ್ಯೂಸಿಯಾಗಿದೆ ಒಳಗಡೆ ಅಂತ. ನಾನು ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.